ಸರ್ಕಾರದ ವಿರುದ್ಧ ಈಗ ಮತ್ತೊಮ್ಮೆ ಕಮಿಷನ್ ಬಾಂಬ್ ಸ್ಫೋಟಗೊಂಡಿದೆ. ಯಾವುದೇ ಕಾಮಗಾರಿ ಪೂಜೆಗೆ ಬರಬೇಕು ಅಂತಂದ್ರೆ 70% ಕಮಿಷನ್ ಕೊಡಬೇಕು ಅಂತ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಆರೋಪ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಶಾಸಕರ ವಿರುದ್ಧ ಮೇಜರ್ ಆಗಿ ಕಮಿಷನ್ ಆರೋಪವನ್ನ ಮಾಡಲಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ರಿಪಬ್ಲಿಕ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡಿ, ಕಾಮಗಾರಿ ಪೂಜೆ ಮಾಡಬೇಕು ಅಂತಂದ್ರೆ ಪೂಜೆಗೆ ಬರಬೇಕು ಅಂದ್ರೆ 70% ಆಲ್ರೆಡಿ ಕಮಿಷನ್ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ಪೂಜೆಗೂ ಬರಲ್ಲ, ಕಾಮಗಾರಿ ನಡೆಸೋದಕ್ಕೂ ಬಿಡಲ್ಲ, ಹಣ ಕೂಡ ರಿಲೀಸ್ ಮಾಡಲ್ಲ. ಹೀಗಂತ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಗಂಭೀರ ಆರೋಪ ಮಾಡಿದ್ದಾರೆ. ಜಗನ್ನಾಥ್ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜ್ಯ ಗುತ್ತಿಗೆದಾರರಿಗೆ ಇದುವರೆಗೂ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಎಂಬ ಆರೋಪ ಸಹ ಕೇಳಿಬಂದಿದೆ. ಹೀಗಾಗಿ ಸರ್ಕಾರದ ಒಂದು ಕಡೆ ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹಣ ಬಿಡುಗಡೆ ಮಾಡೋ ವೇಳೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಗುತ್ತಿಗೆದಾರರ ಸಂಘದವರು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಇದ್ದಾರೆ. ಮಾತಾಡಿಸ್ತೀನಿ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಾ ಸಚಿವರು ಶಾಸಕರು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕೇಳ್ತಿದ್ದಾರೆ ಸರ್? ಈಗ ಪರ್ಸೆಂಟೇಜ್ ಕೇಳಕತ್ತಾರ ಅಂತ ನಾವು ಎಲ್ಲಿ ಹೇಳಿಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 5,000 ಕೋಟಿ ರೂಪಾಯಿ ಇಲ್ಲಿ ತನಕ ಖರ್ಚಾಗಿಲ್ಲ. ಟೆಂಡರ್ಗಳಿಗೆ ಯಾರಿಗೆ ಹಾಕಲಿಕ್ಕೆ ಇಂಡಿಪೆಂಡೆಂಟ್ ಇಲ್ಲ. ಟೆಂಡರ್ ಹಾಕಿದ್ರೆ ಟೆಂಡರ್ ತೆಗಿಸ್ತಾರ. ಅವೆಲ್ಲ ಟೆಂಡರ್ ತಗೋ ಟೈಮ್ ಪ್ರಕಾರ ಮಾಡಕ್ ತಯಾರಿಲ್ಲ. ಹೋಸ್ಟೆಲ್ ಹಿಂಗೆ ಮಾಡಕ್ಕೆ 5,000 ರೂಪಾಯಿ ವೆಸ್ಟ್ ಮಾಡಿದ್ರು. ಲ್ಯಾಂಡ್ ಆರ್ಮಿಗೆ ಮತ್ತೆ ನಿರ್ಮಿತ ಕೇಂದ್ರಕ್ಕೆ ಕೊಟ್ಟು ಎಷ್ಟು ಪರ್ಸೆಂಟೇಜ್ ತಗೊಂಡ್ರು ಅದು ಕೊಟ್ಟವ್ರಿಗೆ ತಗೊಂಡವ್ರಿಗೆ ಗೊತ್ತಾ. ಈ ವರ್ಷ ಹಂಗೆ ಮಾಡ್ಲಾಗ್ತಾರೆ. ಈಗ ನೋಡ್ರಿ, ಈಗ ಜನವರಿ ಬಂದ್ರು ಇಲ್ಲಿ ತನಕ 1,000 ಕೋಟಿ ರೂಪಾಯಿ ಟೆಂಡರ್ ಆಗಿಲ್ಲ. ಅದಕ್ಕೆ ಏನದ ನೀವು ಇಮಿಡಿಯೇಟ್ ಟೆಂಡರ್ ಕರೆದಕ್ಕೆ ಕೆಲಸಕ್ಕೆ ಮಾಡ್ರಿ ಇದು ಅಂತ ಹೇಳಿ ನಾವು ಎಲ್ಲಾ ಕಾಂಟ್ರಾಕ್ಟರ್ಗೆ, ಎಲ್ಲ 42 ಶಾಸಕರಿಗೆ ಮತ್ತೆ ಎಲ್ಲಾ ಜಿಲ್ಲೆಯ ಇವರಿಗೆ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ಗೆ ಲೆಟರ್ ಬರೆದಿದ್ದೆವು. ಇಮಿಡಿಯೇಟ್ ವರ್ಕ್ ಚಾಲೂ ಮಾಡ್ರಿ ಅಂತ ಹೇಳಿ. ಸರ್, ನಿಮ್ಮ ಅಧ್ಯಕ್ಷರು ಹೇಳ್ತಾರೆ ದುಡ್ಡು ಕೊಟ್ರೆ ಕಮಿಷನ್, ದುಡ್ಡು ಕೊಟ್ರೆ ಹಣ ಬಿಡುಗಡೆ ಆಗುತ್ತೆ. ಹಂಗಿಲ್ಲ ಅಧ್ಯಕ್ಷರ ಸರ್. ಇಲ್ಲ ಅಧ್ಯಕ್ಷರ ಹಂಗಂದಿಲ್ಲ. ನಮ್ಗೆ ಎಲ್ಲಾ ಕಡೆದು ಪತ್ರ ಬಂದವ, ಎಲ್ಲಾ ಜಿಲ್ಲೆ ಕಡೆದು. ಎಲ್ಲಾ ಜಿಲ್ಲೆ ಅಧ್ಯಕ್ಷರುಗಳು ನಮಗ ಟೆಂಡರ್ ಹಾಕ್ಬಿಡ್ಸಂಗಿಲ್ಲ, ರೊಕ್ಕಕ್ಕೆ ಬಿಡ್ತಾರ, ನಮಗ ಪರ್ಸೆಂಟೇಜ್ ಕೇಳ್ತಾರ ಅಂತ ಲೆಟರ್ ಬಂದವ. ಅವ್ರೆಲ್ಲಾ ಲೆಟರ್ ಗಮನಕ್ಕೆ ತಗೊಂಡ್ಬಂದು ನಾವೆಲ್ಲಾ ಲೆಟರ್ ತಗೊಂಡ್ ಅಧ್ಯಕ್ಷರು ಏನ್ ಮಾಡ್ಯಾರ, 30 ಜಿಲ್ಲೆಗೆ ಟೂರ್ ಹಾಕೊಂಡಿದ್ದಾರೆ. 30 ಜಿಲ್ಲೆಗೆ ಟೂರ್ ಹಾಕೊಂಡು ನೀವು ಈ ತರ ಪತ್ರ ಬರೆದಿರಪ್ಪ, ಯಾರ್ಲಿಂದ ಕೇಳಕತ್ತಾರ ಡೀಟೇಲ್ ತಂದ್ ಕಿಸಿದ್ರೆ ನಾವೆಲ್ಲ ನಿಮ್ಗೆ 5ನೇ ತಾರೀಕು ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿದೇವು ನಾವು. ಜಿಲ್ಲೆಯ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ ಅಂದ್ರೆ ಅಧಿಕಾರಿಗಳು ಏನೋ ದುಡ್ಡು ಕೇಳ್ತಿದ್ದಾರೆ. ಇಲ್ಲಿ ಸಚಿವರು ಸಹ ಭಾಗಿಯಾಗಿದಾರ, ಶಾಸಕರು ಸಹ ಭಾಗಿಯಾಗಿದ್ದಾರೆ. ಆಫೀಸರ್ ಅಷ್ಟೇ ಹೇಳ್ತಾರ. ಅವರು ಆಫೀಸರ್ ಹೇಳ್ತಾರೆ, ಶಾಸಕರು ಹೇಳ್ಯಾರ. ಶಾಸಕರು ಏನೋ ರೊಕ್ಕ ಕೊಟ್ರೆ ಪೂಜೆ ಮಾಡಕ್ ಬರ್ತಾರ. ರೊಕ್ಕ ಕೊಟ್ರೆ ಭಾಗದವರಿಗೆ ಶಾಸಕರು ಸಚಿವರು ರೊಕ್ಕ ಕೊಟ್ರೆ ಮಾತ್ರ ಪೂಜೆ ಮಾಡಕ್ ಬರ್ತಾರೆ. ಇಲ್ಲ, ಸಚಿವರ ಪೂಜೆ ಇರಲ್ಲ ಒಟ್ಟರೆ. ಶಾಸಕರ ಪೂಜೆ ಅವ್ರ ಕಾನ್ಸ್ಟಿಟ್ಯೂನ್ಸಿದಾಗ ಅವ್ರೇನ್ ಕೆಲಸ ಇರ್ತಾವಲ್ಲ ಅವ್ರ ಪೂಜೆ, ಅವ್ರಿಗೆ 10-12% ಪರ್ಸೆಂಟೇಜ್ ಕೊಟ್ರೆ ಪೂಜೆ ಮಾಡಕ್ ಬರ್ತಾರಲ್ಲ. ಪೂಜೆನ ಮಾಡಂಗಿಲ್ಲ. ಇಲ್ಲ 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳ ಯಾಕೆ ಬಿಡಂಗಿಲ್ಲ. ಅನಿತನ ಹಂಗೆ ಬೀಳ್ಬೇಕು, ಆದ್ರೆ ಪೂಜೆ ಮಾಡಂಗಿಲ್ಲ ಏನ್ರಿ, ಆ ಕೆಲಸ ಆಗಂಗಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಶಾಸಕರು ಇದೇ ರೀತಿನ ದುಡ್ಡು ಕೊಟ್ರೆ ಮಾತ್ರ ಪೂಜೆನ 70% ಆಗಿರ್ತಾರ. ದುಡ್ಡು ಕೊಟ್ಟರೆ ಪೂಜೆ ಆಗಂಗಿಲ್ಲ. ವಸತಿ ಇಲಾಖೆಯಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ವ್ಯಾಪಕವಾಗಿ ಮಧ್ಯವರ್ತಿಗಳ ಕಾಟ ಆಗ್ತಿದೆ ಎಂಬುದು ಒಂದು ಆರೋಪ. ಅದು ನಮ್ಮ ಅಧ್ಯಕ್ಷರು ಲೆಟರ್ ಬರೋದು ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಅವರಿಗೆ, ನಿಮ್ಮ ಬಳಿ ಈ ತರ ನಡೀತಾ ಇದೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಅವ್ರು ಟೈಮ್ ತಗೊಂಡ್ರೆ ಒಂದು 15-20 ದಿವಸ ಸುಧಾರಣೆ ಮಾಡ್ತೀವಿ ಅಂತ ಹೇಳಿ. ಈಗ ಅದಕ್ಕೆ ಮೊದಲೇ ಡಿಕ್ಲೇರ್ ಮಾಡೋದು ನಮ್ಮ ಕರೆಕ್ಟ್ ಅಲ್ಲರಿ. ನೋಡಮ್ಮಿ ಸರ್, ಈಗ ನಮ್ದು ಒಂದಿನ ಜೀವನ ಅಲ್ಲಿದು ಏನ್ರಿ. ನಾವು ನಿರಂತರವಾಗಿ ಅವ್ರ ಕೂಡ ಯಾವತ್ತು ಸಂಪರ್ಕದಿರ್ಬೇಕು. ಅವ್ರಿಗೆ ನಾವು ಬಿಟ್ಟರು ಭಾಗಿಲ್ಲ. ಅದಕ್ಕೆ ನಾವು ಇಮಿಡಿಯೇಟ್ ಅವ್ರಿಗೆ ನೋಡ್ತೇವೆ, 15-20 ದಿನ ನೋಡ್ತೇವೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇರುವಾಗ ಇದೇ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು, ಕಮಿಷನ್ ಆರೋಪ ಮಾಡಿದ್ರು. ಬಿಜೆಪಿ ಸರ್ಕಾರ ಇರಬೇಕಿಂತ ಜಾಸ್ತಿ ಇದನ್ನ ಕಮಿಷನ್ ಈಗಿನ ಸರ್ಕಾರದಲ್ಲಿ ಹೇಳಕತ್ತೀವಲ್ಲ. ನಮ್ಮ ಅಧ್ಯಕ್ಷರು ಹೇಳ್ಯಾರಲ್ಲ ಹೆಚ್ಚಿಗದ ಅಂತ ಹೇಳಿ. ಹೆಚ್ಚಿಗೆ ಆಗ್ಯದ ಅಂತ ಹೇಳಲಿ, ಇದ್ರಾಗ ಅಂತಿಲ್ಲ. ಟೋಟಲ್ ಎದ್ರಾಕಂತ ಒಳ್ಳ ಹೆಚ್ಚಿಗೆ ಆಗ್ಯದ. ಈಗ ನೋಡಿ ಸರ್, ಈ ಟೆಂಡರ್ ಹಾಕಲು ಸ್ವತಂತ್ರ ಇಲ್ಲ. ಮೀನಿಂಗ್ ಏನಾಯ್ತು ಹೇಳ್ರಿ ನಿಮ್ಗೆ ಗೊತ್ತಿನ. ಈ ಪ್ರೊಕ್ಯೂರ್ಮೆಂಟ್ದಾಗ ಟೆಂಡರ್ ಅವ, ಅಲ್ಲಿ ಟೆಂಡರ್ ಹಾಕೋ ಸ್ವತಂತ್ರ ಇಲ್ಲ. ಅಲ್ಲಿ ಏನದ ಓಪನ್ ಅದ ಹಾಕಿ ಟೆಂಡರ್ ತೆಗಿಸ್ತಾರೆ. ಅದಕ್ಕೆ ಕಾಂಪ್ಲೇಂಟ್ ಕೊಟ್ಟರೆ ಯಾರು ಕಾಂಪ್ಲೇಂಟ್ ಕೇಳಕ್ ತಯಾರಿಲ್ಲ. ಯಾರಿಗೆ ಕೊಡಮ್ ಕಾಂಪ್ಲೇಂಟ್ ನಾವು? ಸಿಎಂ ಗಮನಕ್ಕೂ ಬಂದಿಲ್ವಾ? ಸಿಎಂ ಗಮನಕ್ಕೂ ಬಂದದ. ಸಿಎಂ ಗಮನಕ್ಕೂ ಅದಕ್ಕೆ ಸಿಎಂ ಸಾಹೇಬ್ರಿಗೆ ಹೇಳಕತ್ತಿದ್ದೆವು, ಸರ್ ನೀವು ಒಬ್ರು ಆನೆಸ್ಟ್ ಸಿಎಂರು, ಒಳ್ಳೆ ಸಿಎಂರು, ನೀವೊಂದು ಮೀಟಿಂಗ್ ಕರ್ರಿ. ನಮ್ಗೆ ಹ್ಯಾಂಗ್ ಮೊದಲು ವಿರೋಧ ಪಕ್ಷ ಹಾಕಿದ್ದಾಗ ನಾವು ಮೀಟಿಂಗ್ ಕರೆದು ನಮ್ ಡಿಟೇಲ್ ನಮ್ ಕೈ ತೋತಿರಲ್ಲ. ನಿಮ್ಮ ಎದುರು ಎಲ್ಲರೂ ಹೇಳ್ತೇವೆ ನಾವು. ಎಲ್ಲಾ ಮಿನಿಸ್ಟರ್ ಎಷ್ಟು ಮಾಡ್ತಾರ, ಹ್ಯಾಂಗ್ ಇದು ಮಾಡ್ತಾರ, ಯಾವ MLAಗಳು ಏನ್ ಮಾಡ್ತಾರ, ಡಿಟೇಲ್ ಹೆಸರು ಹೇಳ್ತಾ ಹೇಳಿದ್ರು ನಾವು. ಇದು ಅಲ್ಲ, ಡಿಟೇಲ್ ಚೀಫ್ ಮಿನಿಸ್ಟರ್ ಎಲ್ಲರೂ ಯಾರೆಲ್ಲ ದುಡ್ಡು ಕೇಳ್ತದೆ ಎಲ್ಲ ಹೆಸರು 101% ಸರ್. 101% ಎಲ್ಲರ ಹೆಸರು ಹೇಳ್ತೇವೆ. ಯಾರ ಹೆಸರು ಬಿಡಂಗಿಲ್ಲ. ಒಟ್ಟೆ ಬಿಟ್ರಂದ್ರೆ ನಮ್ಮ ಅಸೋಚ್ ನಮ್ಮ ಹಿಂದಿನ ಕಾಂಟ್ರಾಕ್ಟರ್ ಬದುಕಬೇಕಂಗ ಒಬ್ಬ ಅಧ್ಯಕ್ಷರಾಗಿ ಇವತ್ತು ನಮ್ಮ ಒಬ್ಬ ಎಜುಕೇಟೆಡ್ ಅಧ್ಯಕ್ಷರಿದ್ದಾರೆ. ನಮ್ಗೆ
ಬಿ ಸ್ಟೂಡೆಂಟ್ ಅವ್ರು ನಮಗೆ ಎಲ್ಲಾನು ಅವ್ರ ಬಗ್ಗೆ ನಾಲೇಜ್ ಅದ. ಈಗ ಅವ್ರ ಮುಖಾಂತರ ಎಲ್ಲಾನು ಹೇಳಕ್ ಶುರು ಮಾಡಿಸ್ತೇವೆ ನಾವು. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಗೆ ಎಲ್ಲಾ ಕಡೆದು ಪತ್ರ ಬಂದವ, ಎಲ್ಲಾ ಜಿಲ್ಲೆ ಕಡೆದು, ಎಲ್ಲಾ ಜಿಲ್ಲೆ ಅಧ್ಯಕ್ಷರುಗಳು ಬಂದಿದೆ. ನಮಗ ಟೆಂಡರ್ ಹಾಕ್ಬಿಡ್ಸಂಗಿಲ್ಲ, ರೊಕ್ಕಕ್ಕೆ ಬೇಡ್ತಾರ, ನಮಗ ಪರ್ಸೆಂಟೇಜ್ ಕೇಳ್ತಾರ ಅಂತ ಲೆಟರ್ ಬಂದವ. ಅವ್ರೆಲ್ಲಾ ಲೆಟರ್ ಗಮನಕ್ಕೆ ತಗೊಂಡ್ಬಂದು ನಾವೆಲ್ಲಾ ಲೆಟರ್ ತಗೊಂಡ್ ಕಿಸ ಅಧ್ಯಕ್ಷರು ಏನ್ ಮಾಡಿದ್ರೆ 30 ಜಿಲ್ಲೆಗೆ ಟೂರ್ ಹಾಕೊಂಡಿದ್ದಾರೆ. 30 ಜಿಲ್ಲಾ ಟೂರ್ ಹಾಕೊಂಡು ನೀವು ಈ ತರ ಪತ್ರ ಬರೆದಿರಪ್ಪ, ಯಾರ್ಲಿಂದ ಕೇಳಕತ್ರ ಡೀಟೇಲ್ ತಂದ್ ಕಿಸಿದ್ರೆ ನಾವೆಲ್ಲ ನಿಮ್ಗೆ 5ನೇ ತಾರೀಕು ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿದೇವು ನಾವು. ಜಿಲ್ಲೆಯ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ ಅಂದ್ರೆ ಅಧಿಕಾರಿಗಳು ಏನೋ ದುಡ್ಡು ಕೇಳ್ತಿದ್ದಾರೆ. ಇಲ್ಲಿ ಸಚಿವರು ಸಹ ಭಾಗಿಯಾಗಿದಾರ, ಶಾಸಕರು ಸಹ ಭಾಗಿಯಾಗಿದ್ದಾರೆ. ಬರೀ ಆಫೀಸರ್ ಅಷ್ಟೇ ಹೇಳ್ತಾರ ಅವರು. ಆಫೀಸರ್ ಹೇಳ್ತಾರೆ, ಶಾಸಕರು ಹೇಳ್ಯಾರ. ಶಾಸಕರು ಏನದ ಏನೋ ರೊಕ್ಕ ಕೊಟ್ರೆ ಪೂಜೆ ಮಾಡಕ್ ಬರ್ತಾರ. ರೊಕ್ಕ ಕೊಟ್ರೆ ಏನದ ಶಾಸಕರು ಸಚಿವರು ರೊಕ್ಕ ಕೊಟ್ರೆ ಮಾತ್ರ ಪೂಜೆ ಮಾಡಕ್ ಬರ್ತಾರೆ. ಇಲ್ಲ, ಸಚಿವರ ಪೂಜೆ ಇರಲ್ಲ ಒಟ್ಟರೆ, ಶಾಸಕರ ಪೂಜೆ. ಅವ್ರ ಕಾನ್ಸ್ಟಿಟ್ಯೂನ್ಸಿದಾಗ ಅವ್ರೇನ್ ಕೆಲಸ ಇರ್ತಾವಲ್ಲ ಅವ್ರ ಪೂಜೆ, ಅವ್ರಿಗೆ 10-12% ಪರ್ಸೆಂಟೇಜ್ ಕೊಟ್ರೆ ಪೂಜೆ ಮಾಡಕ್ ಬರ್ತಾರಲ್ಲ, ಪೂಜೆನ ಮಾಡಂಗಿಲ್ಲ. ಇಲ್ಲ 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳ ಯಾಕೆ ಬೆಳಗಂಗಿಲ್ಲ, ಅದನ್ನ ಹಂಗೆ ಬೀಳ್ಬೇಕು, ಆದ್ರೆ ಪೂಜೆ ಮಾಡಂಗಿಲ್ಲ ಏನ್ರಿ, ಆ ಕೆಲಸ ಆಗಂಗಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಶಾಸಕರು ಇದೇ ರೀತಿನ ದುಡ್ಡು ಕೊಟ್ರೆ ಮಾತ್ರ ಪೂಜೆನ 70% ಅದೇ ತರ ದುಡ್ಡು ಕೊಟ್ಟರೆ ಪೂಜೆ ಎಲ್ಲ, ಪೂಜೆ ಆಗಂಗಿಲ್ಲ. ಮತ್ತೆ ವಸತಿ ಇಲಾಖೆಯಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ವ್ಯಾಪಕವಾಗಿ ಮಧ್ಯವರ್ತಿಗಳ ಕಾಟ ಆಗ್ತಿದೆ ಎಂಬುದು ಒಂದು ಆರೋಪ. ಅದು ನಮ್ಮ ಅಧ್ಯಕ್ಷರು ಲೆಟರ್ ಬರೆದು ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಅವರಿಗೆ, ನಿಮ್ಮ ಬಳಿ ಈ ತರ ನಡೀತಾ ಇದೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಅವ್ರು ಟೈಮ್ ತಗೊಂಡ್ರೆ ಒಂದು 15-20 ದಿವಸ ತಡ್ಡಿ ಸುಧಾರಣೆ ಮಾಡ್ತೇವೆ ಅಂತ ಹೇಳಿ. ಈಗ ಅದಕ್ಕೆ ಮೊದಲೇ ಡಿಕ್ಲೇರ್ ಮಾಡೋದು ನಮ್ಮ ಕರೆಕ್ಟ್ ಅಲ್ಲರಿ. ನೋಡಮ್ಮೆ ಸರ್, ಈಗ ನಮ್ದು ಒಂದಿನ ಜೀವನ ಅಲ್ಲಿದು ಏನ್ರಿ, ನಾವು ನಿರಂತರವಾಗಿ ಅವ್ರ ಕೂಡ ಯಾವತ್ತು ಸಂಪರ್ಕದ ಇರಬೇಕು. ಅವ್ರಿಗೆ ನಾವು ಬಿಟ್ಟರು ಭಾಗಿಲ್ಲ. ಅದಕ್ಕೆ ನಾವು ಇಮಿಡಿಯೇಟ್ ಅವ್ರಿಗೆ ನೋಡ್ತೇವೆ, 15-20 ದಿನ ನೋಡ್ತೇವೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇರುವಾಗ ಇದೇ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು, ಕಮಿಷನ್ ಆರೋಪ ಮಾಡಿದ್ರು. ಬಿಜೆಪಿ ಸರ್ಕಾರ ಇರುವಾಗಕ್ಕಿಂತ ಜಾಸ್ತಿ ಇದನ್ನ ಕಮಿಷನ್ ಈಗಿನ ಸರ್ಕಾರದಲ್ಲಿ ಹೇಳಕತ್ತೀವಲ್ಲ, ನಮ್ಮ ಅಧ್ಯಕ್ಷರು ಹೇಳ್ಯಾರಲ್ಲ ಹೆಚ್ಚಿಗದ ಅಂತ ಹೇಳಿ, ಹೆಚ್ಚಿಗೆ ಆಗ್ಯದ ಅಂತ ಹೇಳಲ್ಲ. ಇದ್ರಾಗ ಅಂತಿಲ್ಲ, ಟೋಟಲ್ ಎದ್ರಾಗ ಕಲ್ತು ಒಳ್ಳೆ ಹೆಚ್ಚಿಗೆ ಆಗ್ಯದ. ಈಗ ನೋಡಿ ಸರ್, ಈ ಟೆಂಡರ್ ಹಾಕಲು ಸ್ವತಂತ್ರ ಇಲ್ಲ, ಮೀನಿಂಗ್ ಏನಾಯ್ತು ಹೇಳ್ರಿ ನಿಮ್ಗೆ. ಈ ಪ್ರೊಕ್ಯೂರ್ಮೆಂಟ್ದಾಗ ಟೆಂಡರ್ ಅವ, ಆ ಟೆಂಡರ್ ಹಾಕೋ ಸ್ವತಂತ್ರ ಇಲ್ಲ. ಅಲ್ಲಿ ಏನದ ಓಪನ್ ಅದು ಹಾಕಿ ಟೆಂಡರ್ ತೆಗಿಸ್ತಾರೆ, ಅದಕ್ಕೆ ಕಾಂಪ್ಲೇಂಟ್ ಕೊಟ್ರೆ ಯಾರು ಕಾಂಪ್ಲೇಂಟ್ ಕೇಳಕ್ ತಯಾರಿಲ್ಲ. ಯಾರಿಗೂ ಕೂಡ ಕಾಂಪ್ಲೇಂಟ್ ನಾವು ಸಿಎಂ ಗಮನಕ್ಕೂ ಬಂದಿಲ್ವಾ? ಸಿಎಂ ಗಮನಕ್ಕೂ ಬಂದದ, ಸಿಎಂ ಗಮನಕ್ಕೂ. ಅದಕ್ಕೆ ಸಿಎಂ ಸಾಹೇಬ್ರಿಗೆ ಹೇಳಕತ್ತಿದ್ದೆವು, ಸರ್ ನೀವು ಒಬ್ರು ಆನೆಸ್ಟ್ ಸಿಎಂರು, ಒಳ್ಳೆ ಸಿಎಂರು, ನೀವೊಂದು ಮೀಟಿಂಗ್ ಕರ್ರಿ. ನಮ್ಗೆ ಹ್ಯಾಂಗ್ ಮೊದಲು ವಿರೋಧ ಪಕ್ಷ ಹಾಕಿದ್ದಾಗ ನಾವು ಮೀಟಿಂಗ್ ಕರೆದು ನಮ್ ಡಿಟೇಲ್ ನಮ್ ಕೈ ತೋತಿರಲ್ಲ, ನಿಮ್ಮ ಎದುರು ಎಲ್ಲರೂ ಹೇಳ್ತೇವೆ ನಾವು. ಎಲ್ಲಾ ಮಿನಿಸ್ಟರ್ ಎಷ್ಟು ಮಾಡ್ತಾರ, ಹ್ಯಾಂಗ್ ಇದು ಮಾಡ್ತಾರ, ಯಾವ MLAಗಳು ಏನ್ ಮಾಡ್ತಾರ, ಡಿಟೇಲ್ ಹೆಸರು ಹೇಳ್ತಾ ಹೇಳಿದ್ರು ನಾವು. ಇದು ಅಲ್ಲ, ಡಿಟೇಲ್ ಚೀಫ್ ಮಿನಿಸ್ಟರ್ ಎಲ್ಲರೂ ಯಾರೆಲ್ಲ ದುಡ್ಡು ಕೇಳ್ತದೆ ಎಲ್ಲ ಹೆಸರು ಹೇಳ್ತಾರೆ. 101% ಸರ್, 101% ಎಲ್ಲರೂ ಹೆಸರು ಹೇಳ್ತೇವೆ. ಯಾರ ಹೆಸರು ಬಿಡಂಗಿಲ್ಲ. ಒಟ್ಟೆ ಬಿಟ್ರು ಅಂದ್ರೆ ನಮ್ಮ ಅಸೋಚ ನಮ್ಮ ಹಿಂದಿನ ಕಾಂಟ್ರಾಕ್ಟರ್ ಬದುಕಬೇಕು. ಹೆಂಗ ಒಬ್ಬ ಅಧ್ಯಕ್ಷರಾಗಿ ಇವತ್ತು ನಮ್ಮ ಒಬ್ಬ ಎಜುಕೇಟೆಡ್ ಅಧ್ಯಕ್ಷರಿದ್ದಾರೆ ನಮ್ಗೆ, ಬಿ ಸ್ಟೂಡೆಂಟ್ ಅವ್ರು ನಮಗೆ ಎಲ್ಲಾನು ಅವ್ರ ಬಗ್ಗೆ ನಾಲೇಜ್ ಅದ. ಈಗ ಅವ್ರ ಮುಖಾಂತರ ಎಲ್ಲಾನು ಹೇಳಕ್ ಶುರು ಮಾಡಿಸ್ತೇವೆ ನಾವು. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.